ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಎರಡನೆಯ ಪೋಷಕಾಂಶಗಳಲ್ಲಿ ಒಂದಾದ ಗಂಧಕದ ಬಗ್ಗೆ ತಿಳಿಯೋಣ. ಸಲ್ಫರ್ ಸಸ್ಯ ಜೀವನದಲ್ಲಿ ಗಂಧಕ ಪಾತ್ರ ಏನು, ಅದರ ಕೊರತೆ ಇದ್ದರೆ ಏನಾಗುತ್ತದೆ, ನಾವು ಈ ಬಗ್ಗೆ ಸ್ಪಷ್ಟವಾಗಿ ನೋಡುತ್ತೇವೆ. ನಾನು ಮೊದಲೇ ಹೇಳಿದಂತೆ ಸಸ್ಯದ ಜೀವನ ಚಕ್ರದಲ್ಲಿ ದ್ವಿತೀಯ ಪೋಷಕಾಂಶಗಳ ಪಾತ್ರವು 3% ಆಗಿದೆ. ಆ ಪ್ರತಿಯೊಂದು ಪೋಷಕಾಂಶಗಳು ಸಮಾನವಾಗಿರುತ್ತದೆ. ಕ್ಯಾಲ್ಸಿಯಂ 1%, ಮ್ಯಾಗ್ನೀಷಿಯಂ 1% ಮತ್ತು ಅದೇ ರೀತಿ ಸಲ್ಫರ್ 1%. ಇಂದು ನಾವು ಸಲ್ಫರ್ ಪಾತ್ರದ ಬಗ್ಗೆ ಕಲಿಯುತ್ತೇವೆ. ಈ ಸಲ್ಫರ್ ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ಎಲೆಗಳನ್ನು ಹಸಿರಾಗಿಸುವಲ್ಲಿ ಸಲ್ಫರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿ ಪೋಷಕಾಂಶವು ದ್ಯುತಿಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಂಡಿರಬೇಕು, ಏಕೆಂದರೆ ನಾನು ಇದನ್ನು ಹೇಳುತ್ತೇನೆ. ಸಸ್ಯಗಳಲ್ಲಿನ ದೈನಂದಿನ ಚಟುವಟಿಕೆಯು ದ್ಯುತಿಸಂಶ್ಲೇಷಣೆಯದಾಗಿದೆ. ಈ ಪ್ರಕ್ರಿಯೆಯಲ್ಲಿ ಅನೇಕ ಮೂಲಭೂತ ಪೋಷಕಾಂಶಗಳು ಒಳಗೊಂಡಿರುತ್ತವೆ. ಎಲ್ಲ ಮೂಲಭೂತ ಪೋಷಕಾಂಶಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಅದರಲ್ಲಿ ಭಾಗವಹಿಸುತ್ತವೆ. ಆದ್ದರಿಂದ ಈ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಎಲ್ಲ ಮೂಲಭೂತ ಪೋಷಕಾಂಶಗಳು ನೇರವಾಗಿ ಲಭ್ಯವಿರಬೇಕು. ಹಾಗೆಯೇ ಗಂಧಕವು ಸಿಗಬೇಕು. ಈ ಸಲ್ಫರ್ ಸಹ ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಅದರಲ್ಲಿ ಭಾಗವಹಿಸುವುದರಿಂದ ಎಲೆಗಳು ಹಸಿರಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಷ್ಟೇ ಅಲ್ಲ, ಮ್ಯಾಗ್ನೀಷಿಯಂ ಸಾರಜನಕವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ಸಲ್ಫರ್ ಕೂಡ ಸಹಾಯ ಮಾಡುತ್ತದೆ. ಮ್ಯಾಗ್ನೀಷಿಯಂ ಮತ್ತು ಗಂಧಕವು ಸಾರಜನಕವನ್ನು ಪಡೆಯಲು ಮತ್ತು ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸಸ್ಯದ ಸಾಮರ್ಥ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಷ್ಟೇ ಅಲ್ಲ, ಗಿಡದಲ್ಲಿ ಜೀವಸತ್ವಗಳು, ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು ಉತ್ಪಾದನೆಗೆ ಸಲ್ಫರ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅವು ಕೂಡ ನೀವು ಹೆಚ್ಚು ತಯಾರಾಗಿದ್ದೀರಿ, ಸಸ್ಯದ ಬೆಳವಣಿಗೆ ಅಥವಾ ಸಂತಾನೋತ್ಪತ್ತಿ ಉತ್ತಮವಾಗಿರುತ್ತದೆ. ಅದಕ್ಕಾಗಿಯೇ ನಮಗೆ ಈ ಸಲ್ಫರ್ ಬೇಕು. ಯಾವುದೇ ವೆಚ್ಚದಲ್ಲಿ ನಿರ್ಲಕ್ಷಿಸಬಾರದು. ಅದರಲ್ಲಿ ಯಾವುದೇ ಕೊರತೆ ಇರಬಾರದು. ಈ ಗಂಧಕ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಕೀಟಗಳ ಕಾಣಿಸಿಕೊಂಡಾಗ ಅನೇಕ ರೈತರು ಗಂಧಕದ ಪುಡಿಯನ್ನು ಬಳಸುತ್ತಾರೆ. ಇದು ಕೇವಲ ಹಾಯ್ನಂತಹ ಪೋಷಕಾಂಶಗಳಿಂದ ತುಂಬಿದೆ. ಆದರೆ ಕೀಟ ನಿವಾರಕ, ಒಂದು ಶೈಲೇಂದ್ರ ವಿಧ್ವಂಸಕ, ಶೈಲೇಂದ್ರ ಸೇರಿದಂತೆ ಈ ಅನೇಕ ವಿಷಯಗಳನ್ನು ಸಲ್ಫರ್ ನಿಯಂತ್ರಿಸುತ್ತದೆ. ಆದ್ದರಿಂದ ಈ ಕೀಟಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಸಲ್ಫರನ್ನು 2 ರೀತಿಯಲ್ಲಿ ಬಳಸಲಾಗುತ್ತದೆ. ಒಂದು ಪೋಷಕಾಂಶವಾಗಿ, ಇನ್ನೊಂದು ಕೀಟ ನಿವಾರಕವಾಗಿ, ಕೀಟ ನಿಯಂತ್ರಕವಾಗಿ. ಸಸ್ಯದ ಜೀವನ ಚಕ್ರದಲ್ಲಿ 2 ರೀತಿಯಲ್ಲಿ ಬಳಸಲಾಗುತ್ತದೆ. ಅಂತಹ ಗಂಧಕವನ್ನು ನಾವು ಯಾವುದೇ ಸಂದರ್ಭದಲ್ಲಿ ನಿರ್ಲಕ್ಷಿಸಬಾರದು. ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಮತ್ತು ಹೂಬಿಡುವ ಹಂತದಲ್ಲಿಯೂ ಗಂಧಕದ ಅಗತ್ಯವಿರುತ್ತದೆ. ಹೂಬಿಡುವ ಹಂತದಲ್ಲಿ ಮೊಗ್ಗು ಮತ್ತು ಕಾಂಡದ ಮಧ್ಯದಲ್ಲಿ ಬಲವಾದ ಬಂಧಕ್ಕೆ ಈ ಗಂಧಕ ಪಾತ್ರವು ಮುಖ್ಯವಾಗಿದೆ. ಆದ್ದರಿಂದ ನಾವು ಈ ಗಂಧಕವನ್ನು ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಮತ್ತು ಹೂಬಿಡುವ ಹಂತದಲ್ಲಿ ಬಳಸಬೇಕು. ಈ ಗಂಧಕವು ಬೆಳಕಿನ ವಿಧದ ಮಣ್ಣು ಮತ್ತು ಮರಳು ಮಣ್ಣಿನಲ್ಲಿ ಕೊರತೆಯಿದೆ. ಅಷ್ಟೇ ಅಲ್ಲ, ಹೆಚ್ಚು ಮಳೆ ಬೀಳುವ ಪ್ರಾಂತ್ಯಗಳಲ್ಲಿ ಗಂಧಕದ ಕೊರತೆಯೂ ಹೆಚ್ಚು. ಈ ಗಂಧಕದ ಕೊರತೆಯಿಂದಾಗಿ ಸೂಕ್ಷ್ಮವಾದ ಮೇಲಿನ ಎಲೆಗಳ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇಡೀ ಬೆಳೆಯು ಸಸ್ಯಗಳು ತಿಳಿ ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಸಾಮಾನ್ಯವಾಗಿ ಹಸಿರು ಇರುವ ಹೊಲಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಸಲ್ಫರ್ ಕೊರತೆಯಿಂದಾಗಿ ಇದೆಲ್ಲವೂ ಸಂಭವಿಸುತ್ತದೆ. ಗಂಧಕ ಕೊರತೆಯಿಂದಾಗಿ ಹೊಲಗಳು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಸಲ್ಫರ್ ಕೊರತೆಯಿಂದಾಗಿ ಸಸ್ಯವು ಪ್ರತಿದಿನ ತನ್ನ ಪ್ರಮುಖ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ.
ಅಮೈನೋ ಆಮ್ಲಗಳ ಕೊರತೆ ಇದೆ. ಅಷ್ಟೇ ಅಲ್ಲ, ಸಾರಜನಕವನ್ನು ಹೀರಿಕೊಳ್ಳುವ ಸಾಮರ್ಥ್ಯವೂ ಕಡಿಮೆಯಾಗುತ್ತದೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ನಾವು ಸಲ್ಫರನ್ನು ನಿರ್ಲಕ್ಷಿಸಬಾರದು. ಇದನ್ನು ಅಭಿವೃದ್ಧಿಯ ಹಂತದಲ್ಲಿ ಬಳಸಬಹುದು, ಹೂಬಿಡುವ ಹಂತದಲ್ಲಿಯೂ ಬಳಸಬಹುದು. ಅಂತಹ 2 ಸಂದರ್ಭಗಳಲ್ಲಿ ಬಳಸಬಹುದು. ಅದಕ್ಕಾಗಿಯೇ ದ್ವಿತೀಯ ಪೋಷಕಾಂಶಗಳಲ್ಲಿ ಒಂದಾದ ಗಂಧಕ ಮಹತ್ವವನ್ನು ಗುರುತಿಸುವ ಮೂಲಕ ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ಇದನ್ನು ಉಪಯೋಗಿಸುವುದನ್ನು ಕಲಿಯಬೇಕು. ಸಾಮಾನ್ಯವಾಗಿ ಘನ ಪದಾರ್ಥ ಅಂದರೆ ಸಲ್ಫೇಟ್ SO4 ರೂಪದಲ್ಲಿ ಕಂಡುಬರುತ್ತದೆ. ನಾವು ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು MgSO4 ಆಗಿ ಪಡೆಯುತ್ತೇವೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಬಳಸುವುದರಿಂದ ಸಸ್ಯವು ಮ್ಯಾಗ್ನೀಷಿಯಂ ಮತ್ತು ಗಂಧಕವನ್ನು ಪಡೆಯುತ್ತದೆ. ಈ 2 ಪೋಷಕಾಂಶಗಳು ಇದರಲ್ಲಿವೆ. ದ್ವಿತೀಯ ಪೋಷಕಾಂಶಗಳಲ್ಲಿ ಈ 2 ಪೋಷಕಾಂಶಗಳು ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ ಎರಡೂ ಸಹ ಲಭ್ಯವಿದೆ. MgSO4ನಲ್ಲಿ ಅದು ಗಾಳಿಯ ರೂಪದಲ್ಲಿದ್ದರೆ, ಆದ್ದರಿಂದ ಸಲ್ಫರ್ ಡೈಆಕ್ಸೈಡ್ SO4 ರೂಪದಲ್ಲಿ ನಾವು ಪಡೆಯುತ್ತೇವೆ. SO2 ರೂಪದಲ್ಲಿ ಗಾಳಿಯ ಮೂಲಕವೂ ಸಂಭವಿಸುತ್ತದೆ. ಆದ್ದರಿಂದ ಸಸ್ಯವು ಗಾಳಿಯಿಂದ ಗಂಧಕವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಘನರೂಪದಲ್ಲಿರುವ ಮ್ಯಾಗ್ನೀಷಿಯಂ ಸಲ್ಫೇಟ್ ಎಂದು ನಮಗೆ ತಿಳಿದಿದೆ. ಆದರೆ SO4 ರೂಪದಲ್ಲಿ ಸಲ್ಫರ್ ಸತು ಸಲ್ಫೇಟ್ ಕೂಡ ಸಲ್ಫರನ್ನು ಹೊಂದಿರುತ್ತದೆ. ಮ್ಯಾಗ್ನೀಷಿಯಂ ಸಲ್ಫೇಟ್ನಲ್ಲಿಯೂ ಇರುತ್ತದೆ. ಸಲ್ಫರ್ ಈ ರೀತಿಯಲ್ಲಿ ಸಲ್ಫೇಟ್ ಅನ್ನು ಬಳಸುವುದರಿಂದ ಸಲ್ಫರ್ ಲಭ್ಯವಿದೆ. ಸಲ್ಫರ್ 80% ಅಥವಾ 90%, 80ರಿಂದ 90ರಷ್ಟು ಇರುವ ಉತ್ಪನ್ನಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. 3ರಿಂದ 4 ಕಿಲೋಗಳನ್ನು ನೆಲದಲ್ಲಿ ಬಳಸುವುದರಿಂದ ಸಸ್ಯದ ಗಂಧಕ ಕೊರತೆಯನ್ನು ಪೂರೈಸಬಹುದು. ಆದ್ದರಿಂದ ದ್ವಿತೀಯ ಪೋಷಕಾಂಶಗಳಲ್ಲಿ ಒಂದಾದ ಈ ಗಂಧಕವನ್ನು ಪ್ರತಿ ರೈತನಿಗೆ ಸಸ್ಯಗಳಿಗೆ ಒದಗಿಸುವ ಮೂಲಕ ಸಸ್ಯದ ಎಲ್ಲ ಜೀವನ ಪ್ರಕ್ರಿಯೆಗಳು ಚೆನ್ನಾಗಿ ಮಾಡಿದರೆ ಉತ್ತಮ ಇಳುವರಿ ಪಡೆಯುತ್ತೇವೆ. ಸಲ್ಫರ್ ಕೊರತೆಯಿಂದಾಗಿ ನರ್ಸರಿಯಲ್ಲಿ ಸಹ ಸಸ್ಯಗಳು ತಿಳಿ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಅಷ್ಟೇ ಅಲ್ಲ, ಸಸ್ಯಗಳು ಬೆಳವಣಿಗೆ ನಿಲ್ಲುತ್ತದೆ. ನಾವು ಅದನ್ನು ಕೇಂದ್ರಿತ ಬೆಳವಣಿಗೆ ಎಂದು ಕರೆಯುತ್ತೇವೆ. ಎಲೆಗಳು ಬೇರು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಯಾವುದೇ ಬೆಳವಣಿಗೆ ಇಲ್ಲ, ಏಕೆಂದರೆ ಎಲೆಗಳ ಹಸಿರು ಬೆಳವಣಿಗೆಯಾಗುವುದಿಲ್ಲ. ಸಸ್ಯವು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಅಭಿವೃದ್ಧಿಯು ನಿಂತಿದೆ. ಅದಕ್ಕಾಗಿಯೇ ನಾವು ಗಂಧಕವನ್ನು ಬಳಸಬೇಕು. ಧನ್ಯವಾದ.